ನೀನ್ ಯಾಕೆ ಇದನ್ನ ಹಾಕೊಂಡಿದ್ಯಾ? ಇದು ನಂದು. ಇದು ನಮ್ಮ ನಂಗೆ ಅಂತ ತಂದಿದ್, ನಾನು ಯಾಕೆ ನಿಂಗೆ ಕೊಡ್ಲಿ? ಅಮ್ಮ ನೋಡಮ್ಮ, ನೀನ್ ತಂದು ಕೊಟ್ಟಿದ್ ಬಟ್ಟೆ ಅವಳು ಹಾಕೊಂಡಿದ್ದಾಳೆ. ಒಂದು ಹಬ್ಬದ ದಿನ ಈ ಗಲಾಟೆ ನಿಲ್ಲಲ್ಲ ನಿಮ್ದು. ಗಣೇಶ, ಅದು ಯಾವಾಗ ಈ ಮಕ್ಳಿಗೆ ಬುದ್ಧಿ ಕೊಡ್ತೀಯೋ ಏನೋ. ಹೋಗು, ಆ ಬೇರೆ ಬಟ್ಟೆ ಇದೆ ತಗೊಂಡು ಹಾಕೊಂಡು ಹೋಗು. ಬೇಡ, ನನಗೆ ನಾನು ಇದ್ರಲ್ಲೇ ಇರ್ತೀನಿ. ಯಾವಾಗಲೂ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತೀರಾ. ಅಪ್ಪತ್ತಿನ ಅಳ್ತಾರನೆ ಅಳ್ಬೇಡ, ಸುಮ್ಮನೆ. ಆರಾಧ್ಯ, ಅಂಕು ಸ್ವಲ್ಪ ಅಮ್ಮನ ಥರನೇ ಪುಟಾಣಿ ಟೀರಿಗೆ ಮರಿ ಟೀರು. ಅವಳು ಹೊಸ ಬಟ್ಟೆ ಹಾಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸೋದು. ಅದು ನೀನು ಆಗಲ್ಲ, ನಂತರ ಹೈಟು. ಹೌದಾ? ನಾನು ನಿಮ್ಮ ಥರನಾ? ಏನು ನಿಮ್ಮ ಗಲಾಟೆ? ಏನಿಲ್ಲ, ಅದು ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದೆ ಅಷ್ಟೇ. ಮಾತು ಸಾಕು, ಪೂಜೆ ಮಾಡಿ ಬನ್ನಿ. ಈ ಮನೇಲಿ ಇದೇ ಕೊನೆ ಹಬ್ಬ, ನಾವು ಚೆನ್ನಾಗಿ ಮಾಡಿ ಹೋಗ್ಬೇಕು. ಯಾವ ಮನೆಗೆ ಹೋಗ್ತೀವೋ ಏನೋ. ಆಮೇಲೆ ಪಾಪ ನಮ್ಮ ಹಿರಿಕರಿಗೆ ಅಡ್ರೆಸ್ ಹುಡ್ಕೋದು ಕಷ್ಟ ಆಗ್ಬಾರ್ದು ಅಷ್ಟೇ. ತಗೋ. ಅಂಗಡಿ ಕೆಲಸ ಎಲ್ಲ ಮುಗೀತು, ನಾನು ನೋಡ್ತೆ. ಅಯ್ಯೋ ಇರಪ್ಪ, ಇವತ್ತು ಮನೇಲಿ ಹಬ್ಬ ನಡೀತಾ ಇದೆ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಊಟ ಮನೇಲಿ ಮಾಡಿರ್ತಾರೆ ಅಡುಗೆ. ಇದು ನಿಮ್ಮನೇ. ಇವತ್ತು ಹಬ್ಬ, ನಮ್ಮ ಜೊತೆನೂ ಕೂತ್ಕೊಂಡು ಊಟ ಮಾಡಿ. ಕೂತ್ಕೊಳ್ಳಿ. ಏನ್ ಸಾಹೇಬ್ರೆ ಹೀಗೆ ಕೂತ್ಕೊಂಡ್ಬಿಟ್ರಿ? ಊಟ? ಓ, ಊಟನಾ? ಬನ್ನಿ ಊಟ ಮಾಡೋಣ. ಬನ್ನಿ, ಊಟಕ್ಕೆ ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡೋಣ. ಬನ್ನಿ ಬನ್ನಿ. ಸಾರಿ ಫಾರ್ ದ ಇಂಟರಪ್ಷನ್. ಅಲ್ಲ, ಅವಾಗಲೇ ಊಟ ಮಾಡ್ಕೊಂಡು ಹೋಗಪ್ಪ ಅಂದ್ರಿ, ನಾನು ಕೂತ್ಕೊಂಡೆ. ಊಟ ಆಗ್ತೀನಿ ಅಂತ ಹೊರಗಡೆ ಕರ್ಕೊಂಬಂದ್ರಿ. ಈಗ ನೋಡಿದ್ರೆ ಸುಮ್ಮನೆ ಕೂತಿದ್ದೀರಾ, ಯಾಕೆ? ಇದು ಸಂಪ್ರದಾಯ. ಇಷ್ಟಿಷ್ಟಪ್ಪ ಬುಕ್ ಓದ್ಕೊಂಡು ತಲೆ ತುಂಬಿಸ್ಕೊಂಡ್ರೆ ಸಾಲದು. ಸ್ವಲ್ಪ ಆಚಾರ ವಿಚಾರಗಳನ್ನು ತಿಳ್ಕೊಂಡಿರ್ಬೇಕು. ಸರಿ ಹೋಗ್ಲಿ ಬಿಡು. ವರ್ಷಕ್ಕೊಂದ್ಸಾರಿ ಹಿರಿಯರಿಗೆ ಹಬ್ಬ ಮಾಡಿ ಈ ಥರ ಎಡೆ ಇಡ್ತೀವಿ. ಅವ್ರು ಬಂದು ತಿನ್ಕೊಂಡು ಹೋಗ್ತಾರೆ. ಅವ್ರಿಗೆ ಡಿಸ್ಟರ್ಬ್ ಆಗದೆ ಇರಲಿ ಅಂತ ನಾವು ಈ ಥರ ಹೊರಗೆ ಬರೋದು. ಹೇ, ತಪ್ಪು 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 ತಪ್ಪು. ಅವ್ರು ಊಟ ಮಾಡಿದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತಲ್ಲ, ಮತ್ತೆ ಬಡ್ಸಕ್ಕೆ ಯಾರಾದ್ರೂ ಬೇಕಲ್ಲ. ಯಾರಾದ್ರೂ ಹೋಗಿ ಒಳಗಡೆ. ನಾನು ಕೇಳಿದ್ರೆ ಎಲ್ಲರೂ ಚಿಕ್ಕವಳು ಅಂತ ಬೈತಾರೆ. ಅದು ಏನ್ ದೊಡ್ಡವರಪ್ಪ. ಆರು, ಕೆಲವೊಂದು ಆಚಾರಗಳನ್ನ ತಿಳ್ಕೋಬೇಕು, ಕೆಲವೊಂದನ್ನ ಪಾಲಿಸ್ಬೇಕು. ನಮ್ಮ ಹಿರಿಯರು ಏನೋ ಒಂದು ಆಚರಣೆ ಮಾಡ್ತಾರಂದ್ರೆ ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ಅದನ್ನೆಲ್ಲ ಕಿತ್ಕಿ ಏನಾಗಬೇಕು, ಹಬ್ಬ ಅಂತ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಅದೇ ಖುಷಿ. ಕೆಲವೊಂದನ್ನ ಕಮ್ಮಿ ತಿಳ್ಕೊಂಡ್ರೆ ಜಾಸ್ತಿ ಖುಷಿ. ಶ್ರುತಿ, ನೀನು ಕಡಿಮೆ ಮಾತಾಡಿದ್ರು ಮುತ್ತಿನಂತ ಮಾತು ಹೇಳಿದೆ. ಶುಭ, ಅವಾಗಲೇ ಮೊಬೈಲ್ ನೋಡೋದು. ಸರಿ ಸರಿ ಪಾಪ, ಅವರು ತುಂಬಾ ಹಸುವಾಗಿರ್ಬೇಕು. ಬನ್ನಿ ಎಲ್ಲ ಒಳಗೆ ಹೋಗೋಣ. ಬನ್ನಿ ಅಮ್ಮ, ಒಂದ್ ನಿಮಿಷ. ನಾವು ಬರ್ತಿದೀವಿ. ನಿಮ್ ಊಟ ಆಗಿದ್ರೆ ನಾವು ಬರ್ತಿದೀವಿ. ಬನ್ನಿ, ಇವಾಗ ಅವ್ರು ಹೋದ್ರು ಅಂತ ಅನ್ಸತ್ತೆ. ಯಾವ ಸೀಮೆ ಫ್ಯಾಮಿಲಿನೋ ಯುವ ಇದು? ಅಲ್ಲ, ಅವಾಗಿನ ಮೇನ್ ಡೋರ್ ಕ್ಲೋಸ್ ಆಗೇ ಇದೆ, ನಾವೆಲ್ಲ ಇಲ್ಲೇ ಕೂತಿದೀವಿ. ಅದ್ಯಾರೋ ಬಂದ್ರಂತೆ, ತಿಂದ್ರಂತೆ, ಹೋದ್ರಂತೆ. ಒಂದು ಅರ್ಥನೇ ಆಗ್ತಿಲ್ವಲ್ಲ, ಇದು ಯಾವ ಥರದ ಸಂಸ್ಕೃತಿ, ಸಂಪ್ರದಾಯ, ಆಚರಣೆ ಅಂತ. ಓಹೋ, ಮೋಸ್ಟ್ಲಿ ಬ್ಯಾಕ್ ಡೋರಲ್ಲಿ ಬಂದು ಹೋಗಿರ್ಬೋದಾ? ಅತ್ತೆ, ನನ್ನ ಫ್ರೆಂಡ್ಸು ಅವ್ರ ಲೈಫ್ ಸ್ಟೈಲೆಲ್ಲ ನೋಡಿದ್ರೆ ನೀವು ಹೇಳೋದೇ ಸರಿ ಅನ್ಸುತ್ತೆ. ಬಟ್ ಡಾರ್ಲಿಂಗ್, ಡೋಂಟ್ ಬಿ ಕನ್ಫ್ಯೂಸ್ಡ್. ನೀನು ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ. ನಂಗೆ ಯಾವ ನಿರ್ಧಾರನೂ ತಗೊಳಕ್ಕಾಗ್ತಾ ಇಲ್ಲ. ಯೋಚನೆ ಮಾಡಿದಷ್ಟು ಇನ್ನೂ ಕನ್ಫ್ಯೂಷನ್ ಜಾಸ್ತಿನೇ ಆಗ್ತಾ ಇದೆ. ನನ್ನ ಲೈಫ್ ಡಿಸಿಷನ್ ತಗೊಳ್ಳೋದಕ್ಕೆ ಕಂಪ್ಲೀಟ್ ಅಧಿಕಾರ ನಿಮಗಿದೆ. ಗುಡ್.
ನನಗೆ ಗೊತ್ತಿತ್ತು ನೀನು ಹೀಗೆ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ನಮ್ಮ ಲೈಫ್ ಬಗ್ಗೆ ನಾವೇ ಯೋಚನೆ ಮಾಡಬೇಕು ಯುಕ್ತ, ಆಗಲೇ ನಾವು ಖುಷಿಯಾಗಿರೋಕ್ಕಾಗೋದು. ನೀನು ಇಷ್ಟು ಹೇಳಿದೆ ಅಲ್ವಾ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಯು ಗೋ ಆ್ಯಂಡ್ ರೆಸ್ಟ್. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಅತ್ತೆ. It's okay, baby. I'm with you. It's my duty. You don't worry. ಹಲೋ ಸರ್, ನಮ್ಮಿಬ್ಬರ ಕನಸು ನನಸಾಗೋ ದಿನ ಬಂತು. ನೀವು ಮದುವೆಗೆಲ್ಲ ಪ್ರಿಪರೇಷನ್ ರೆಡಿ ಮಾಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಇಡೀ ಕರ್ನಾಟಕನೇ ತಿರುಗಿ ನೋಡಬೇಕು ನಿಮ್ಮ ಮಗನ ಮದುವೆನ. ಹಾಗೆ ಮಾಡೋಣ. ಗ್ರೇಟ್ ಬಿಸ್ನೆಸ್ ಎಂಪೈರ್ ಆರ್ಎಸ್ ಫ್ಯಾಮಿಲಿ ಹಾಗೂ ಕರ್ನಾಟಕದ ಫೇಮಸ್ ಪೊಲಿಟಿಷಿಯನ್ ಫ್ಯಾಮಿಲಿ ಒಂದಾಗೋ ದಿನ ಬಂದಿದೆ. ಎಸ್ ಸರ್, ಎಸ್, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗುತ್ತೆ. ಆದರೆ ನನ್ನನ್ನು ಮಾತ್ರ ನೀವು ಮರಿಬಾರ್ದು. ಥ್ಯಾಂಕ್ ಯು ಸರ್. ಈಗ ಈ ಮದುವೆಗೆ ಅಡ್ಡ ಇರೋದು ಆ ತಪ್ಪಿನ ಸಾಕ್ಷಿ ಮಾತ್ರ. ಅದನ್ನು ಕ್ಲಿಯರ್ ಮಾಡಿಸಿದ್ರೆ ನನ್ನ ರೂಟ್ ಫುಲ್ ಕ್ಲಿಯರ್ ಆಗುತ್ತೆ.